ಮಹಾಸಂಗಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ತೋರ್ಸೋಕೆ ಹೊರಟಿರೋದು ತುಪ್ಪ ಹೇಗೆ ಮಾಡೋದು ಅಂತ, ಬೆಣ್ಣೆ ತೆಗೆದು ತುಪ್ಪ ಹೇಗೆ ಮಾಡೋದು ಅಂತ. ಇದು ಎಲ್ಲರಿಗೂ ಗೊತ್ತಿರುತ್ತೆ ಪ್ರೊಸೆಸ್ಸು, ಬಟ್ ಆದರೂ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಅಂತಂದರೆ ಇದರಲ್ಲಿ ಏನೋ ಒಂದು ಸ್ಪೆಷಲ್ ಇದೆ ಅಂತ ಹೇಳಿ ಬನ್ನಿ ತೋರಿಸ್ತೀನಿ. ಮೊದಲು ನಾವು ಏನಂದರೆ ಆ್ಯಸ್ ಯೂಶ್ವಲ್ ಹಾಲನ್ನು ಕೆನೆ ತೆಗೆದುಬಿಟ್ಟು ಅದನ್ನು ಮಜ್ಜಿಗೆ ಮಾಡಿ ಅದರಲ್ಲಿರೋ ಬೆಣ್ಣೆನ ಎತ್ತಿಟ್ಕೊತೀವಿ. ಇದು ಎಲ್ಲರಿಗೂ ಗೊತ್ತಿರೋಂತಹ ಪ್ರೊಸೆಸ್. ಬಟ್ ಈ ಬೆಣ್ಣೆನ ನಾವು ಹೇಗೆ ಕಾಯಿಸ್ತೀವಿ ಅಂತಂದರೆ ಸಿಂಪಲ್ಲಾಗಿ ಬೆಣ್ಣೆನ ಕಾಯಿಸಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀವಿ. ಬಟ್ ಈ ಕಡೆ ತರೀಕೆರೆ ಸೈಡ್ ಆ ಕಡೆ ಹೋದರೆ ಭದ್ರಾವತಿ ಸೈಡ್ ಆ ಕಡೆಯವರೆಲ್ಲ ಏನು ಮಾಡ್ತಾರೆ ಅಂತಂದರೆ ತುಪ್ಪನ ಕಾಯಿಸುವಂತಹ ರೀತಿನೇ ಸ್ವಲ್ಪ ಚೇಂಜ್ ಇರುತ್ತೆ. ಹೇಗಂತ ಹೇಳಿಬಿಟ್ಟು ತೋರಿಸ್ತೀನಿ ಬನ್ನಿ. ಸೊ ಮೊದಲು ಒಂದು ಅರ್ಧ kg ಬೆಣ್ಣೆ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಅದನ್ನು ಫಸ್ಟು ವಾಶ್ ಮಾಡ್ಕೋಬೇಕು ನೀರಲ್ಲಿ. ಅದಕ್ಕೆ ನಾವು ಮೆಂತೆ, ಒಂದು 4 ಪೀಸು ಏಲಕ್ಕಿ, ಒಂದು 4 ಪೀಸು ಲವಂಗನ ಹಾಕಿ ಚೆನ್ನಾಗಿ ಹುರಿಬೇಕು. ಹುರಿದಾದ್ಮೇಲೆ ಇದನ್ನು ಚಿಕ್ಕದಾಗಿ ಕುಟ್ಬಿಟ್ಟು ಆ ಪುಡಿಯನ್ನು ನಾವು ಕಾಯಿಸ್ತಾ ಇರುವಂತಹ ಬೆಣ್ಣೆಗೆ ಹಾಕಿ ಮಿಕ್ಸ್ ಮಾಡಬೇಕು. ಯಾಕೆ ಈ ಥರ ಐಟಮ್ಸ್ಗಳನ್ನು ಹಾಕಿ ತುಪ್ಪ ಕಾಯಿಸ್ತಾರೆ ಅಂತಂದರೆ, ಇವಾಗ ಮನೆಯಲ್ಲಿ ಮಕ್ಕಳು ತುಪ್ಪ ತಿಂತಾರೆ, ಆಮೇಲೆ ಏಜ್ ಆದವ್ರು ಇರ್ತಾರೆ, ಅವರು ತುಪ್ಪ ತಿಂತಾರೆ. ಸೊ ಅವರಿಗೆಲ್ಲ ಏನಂತಂದರೆ ಶೀತ ಆಗಬಾರ್ದು, ಕೆಮ್ಮಾಗಬಾರ್ದು ಆ್ಯಂಡ್ ಮೈಕೈ ನೋವಿದ್ರೆ ಹೋಗಲಿ ಅಂತ ಈ ಥರ ತುಪ್ಪ ಕಾಯಿಸ್ತಾರೆ. ಯಾಕಂದರೆ ತುಪ್ಪ ತುಂಬ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತು. ಹಾಗಾಗಿ ಎಲ್ಲ ಏಜ್ನವರು ತುಪ್ಪ ತಿನ್ನಲಿ ಅನ್ನೋ ಒಂದೇ ಕಾರಣಕ್ಕೆ ಇವರು ಈ ಥರ ಪ್ರೊಸೆಸನ್ನು ಮಾಡ್ತಾರೆ. ನೋಡಿ, ನಾನು ಕೂಡ ಫಸ್ಟ್ ಆಶ್ಚರ್ಯ ಆದೆ, ಬಟ್ ಅದಾದಮೇಲೆ ನಾನು ಕೂಡ ಮನೇಲಿ ಇದೇ ರೀತಿ ತುಪ್ಪ ಕಾಯಿಸ್ತೀನಿ. ಯಾಕಂದರೆ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು. ಎಲ್ಲ ಪುಡಿ ಮಿಕ್ಸ್ ಮಾಡಿ ಬೆಣ್ಣೆ ಒಂದು ಸ್ವಲ್ಪ ಕಾದ ಮೇಲೆ ಅದಕ್ಕೆ ಅರಿಶಿನ ಪುಡಿ ಹಾಕಬೇಕು. ಒಂದು 1/4 ಚಿಟಿಕೆ, 1/4 ಚಮಚ ಅರಿಶಿನ ಪುಡಿನ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು, ಒಂದೇ ಒಂದು ಎಸಳು ಬೆಳ್ಳುಳ್ಳಿ ಹಾಕಬೇಕು. ಅದಾದಮೇಲೆ ಸ್ವಲ್ಪ ತುಪ್ಪ ಕಾಯ್ತಾ ಇದೆ ಅಂತ ಅನ್ಬೇಕಾದ್ರೆ ನಾವು ಅದಕ್ಕೆ ವಿಳೆದೆಲೆನ ಹಾಕಬೇಕು. ನೋಡಿದ್ರಲ್ಲ ಹೇಗೆ ತುಪ್ಪ ಕಾಯಿಸೋದು ಅಂತ ಹೇಳ್ಬಿಟ್ಟು. ಯಾಕಂದರೆ ಎಲ್ಲ ಕಾಲದಲ್ಲೂ ಈ ತುಪ್ಪನ ನಾವು ತಿನ್ಬೋದು. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.